ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಬೆಂಗಳೂರು ಕನಸುಗಳ ನಗರ, ಐಟಿ ಉದ್ಯೋಗಗಳ ನಗರ. ಆದರೆ ಇದೇ ನಗರದಲ್ಲಿ ಸಾವಿರಾರು ಜನ ಒಂಟಿತನದೊಳಗೆ ಬದುಕುತ್ತಿದ್ದಾರೆ. ಅಂಥ ಒಂಟಿತನದ ನಡುವೆ ಒಬ್ಬ ಮಹಿಳೆಯ ಜೀವನ ಹೇಗೆ ಸಂಪೂರ್ಣವಾಗಿ ಕುಸಿದು ಹೋಯಿತು ಎಂಬುದೇ ಇವತ್ತಿನ ಕಥೆ. ಜಾರ್ಖಂಡ್ ಮೂಲದ 34 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಪೂಜಾ ದತ್ತಾ ಆಡುಗೋಡಿಯ ತಮ್ಮ ಫ್ಲ್ಯಾಟ್ನಲ್ಲಿ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಮೃತಪಟ್ಟಿದ್ದಾರೆ. ಆದರೆ ಈ ಪ್ರಕರಣ ಸಾಮಾನ್ಯವಲ್ಲ. ಯಾಕೆಂದರೆ ಆ ಮನೆಯೊಳಗೆ ಕಂಡುಬಂದ ಕೆಲವು ಸಂಗತಿಗಳು ಪೊಲೀಸರನ್ನೇ ಶಾಕ್ ಆಗುವಂತೆ ಮಾಡಿವೆ. ಏಪ್ರಿಲ್ 24ನೇ ತಾರೀಕು ಸೋಮವಾರ ಸಂಜೆ ಆಡುಗೋಡಿಯ ಒಂದು ಅಪಾರ್ಟ್ಮೆಂಟ್ನಲ್ಲಿ ಅಸಹಜವಾದ ದುರ್ವಾಸನೆ ಬರುತ್ತಿರುವುದು ಅಲ್ಲಿನ ನಿವಾಸಿಗಳ ಗಮನಕ್ಕೆ ಬರುತ್ತದೆ. ಮೊದಲಿಗೆ ಯಾರೂ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಪೊಲೀಸರು ಸ್ಥಳಕ್ಕೆ ಬಂದು ಆ ಫ್ಲ್ಯಾಟ್ನ ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಾರೆ. ಕೊನೆಗೆ ಬಾಗಿಲು ಮುರಿದು ಒಳಗೆ ಹೋದಾಗ ಅವರು ಕಂಡ ದೃಶ್ಯ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿತ್ತು. 34 ವರ್ಷದ ಪೂಜಾ ದತ್ತಾ ಅವರ ಮೃತದೇಹ ಸಂಪೂರ್ಣವಾಗಿ ಬೆತ್ತಲೆ ಸ್ಥಿತಿಯಲ್ಲಿ ಕೊಳೆತ ಅವಸ್ಥೆಯಲ್ಲಿ ಪತ್ತೆಯಾಗುತ್ತದೆ. ಪೊಲೀಸರ ಅಂದಾಜಿನ ಪ್ರಕಾರ ಆಕೆ ಸಾವನ್ನಪ್ಪಿ 3 ರಿಂದ 5 ದಿನಗಳಾಗಿತ್ತು. ಪೊಲೀಸರು ಮನೆಯೊಳಗೆ ಪರಿಶೀಲನೆ ನಡೆಸುತ್ತಿದ್ದಾಗ ಅವರಿಗೆ ಮತ್ತೊಂದು ಶಾಕ್ ಆದಿತ್ತು. ಮನೆಯ ಗೋಡೆಗಳ ಮೇಲೆ ಬಣ್ಣ ಬಣ್ಣದ ನೋಟ್ಸ್ಗಳನ್ನು ಅಂಟಿಸಲಾಗಿತ್ತು. ಆ ನೋಟ್ಸ್ಗಳಲ್ಲಿ ಬರೆಯಲಾಗಿದ್ದ ವಾಕ್ಯಗಳು ತುಂಬಾ ವಿಚಿತ್ರವಾಗಿದ್ದವು. Be a good listener. Speak only if you know. Money hands up. ಇಂತಹ ಬರಹಗಳ ಜೊತೆಗೆ God slapped ಎಂಬ ಸಾಲು ಕೂಡ ಕಾಣಿಸಿಕೊಂಡಿತ್ತು. ಈ ಎಲ್ಲ ಬರಹಗಳನ್ನು ನೋಡಿದಾಗ ಪೂಜಾ ತನ್ನ ಮನಸ್ಸಿನೊಳಗಿನ ಯುದ್ಧವನ್ನು ಗೋಡೆಗಳ ಜೊತೆ ಹಂಚಿಕೊಳ್ಳುತ್ತಿದ್ದಳೆ ಎಂಬ ಅನುಮಾನ ಮೂಡುತ್ತದೆ. ಒಬ್ಬಳು ವ್ಯಕ್ತಿ ತನ್ನ ಮನೆಯ ಗೋಡೆಗಳನ್ನೇ ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದಳ? ಇಷ್ಟಕ್ಕೂ ಪೂಜಾ ದತ್ತಾ ಯಾರು? ಜಾರ್ಖಂಡ್ನ ಧನಬಾದ್ ಮೂಲದ ಪೂಜಾ ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿನಿ. ಬಿಟೆಕ್ ಪೂರ್ಣಗೊಳಿಸಿದ ನಂತರ ಅವರು ಬಾಷ್ ಇಂಡಿಯಾ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದರು. ಅಷ್ಟೇ ಅಲ್ಲ, ಕೆಲಸದ ನಿಮಿತ್ತ ಜರ್ಮನಿ ಮತ್ತು ಆಸ್ಟ್ರೇಲಿಯಾಕ್ಕೂ ಹೋಗಿ ಬಂದಿದ್ದರು. ಕೋಲ್ಕತ್ತಾದ ಇಂದ್ರನೀಲ್ ಎಂಬ ವ್ಯಕ್ತಿಯೊಂದಿಗೆ ಪೂಜಾ ಮದುವೆಯಾಗಿದ್ದರು. ಆದರೆ 2021ರಲ್ಲಿ ಕೊರೋನಾ ಸಮಯದಲ್ಲಿ ಅವರ ಪತಿ ಮೃತಪಟ್ಟರು. ಆ ಒಂದು ಘಟನೆ ಪೂಜಾ ಅವರ ಸಂಪೂರ್ಣ ಜೀವನವನ್ನೇ ಬದಲಿಸಿತು. ಪತಿಯ ಸಾವಿನ ನಂತರ ಪೂಜಾ ನಿಧಾನವಾಗಿ ಎಲ್ಲರಿಂದ ದೂರವಾಗತೊಡಗಿದರು. ಅವರ ಫೋನ್ ಕೂಡ ತಿಂಗಳಿಂದ ಸ್ವಿಚ್ ಆಫ್ ಆಗಿತ್ತು. ಬೆಳಗ್ಗೆ ಬೇಗ ಒಬ್ಬರೇ ವಾಕಿಂಗ್ ಹೋಗುವುದು. ನೆರೆಹೊರೆಯವರ ಪ್ರಕಾರ ಪೂಜಾ ಅವರ ವರ್ತನೆ ಕೂಡ ಬದಲಾಗಿತ್ತು. ರಾತ್ರಿಯಲ್ಲಿ ಜೋರಾಗಿ ಹಾಡು ಹೇಳುತ್ತಾ ತಾನೇ ಮಾತನಾಡಿಕೊಳ್ಳುವುದು. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ರಾತ್ರಿ ತಡವಾಗಿ ಒಬ್ಬ ಯುವಕ ಬೈಕ್ನಲ್ಲಿ ಪೂಜಾ ಮನೆಗೆ ಬರುತ್ತಿದ್ದನಂತೆ. ಆ ವ್ಯಕ್ತಿ ಯಾರು? ಅವನಿಗೂ ಈ ಸಾವಿಗೂ ಏನಾದರೂ ಸಂಬಂಧವಿದೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಪೊಲೀಸರು ಈಗ ಕಾಲ್ ಡೀಟೇಲ್ಸ್, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮತ್ತು ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸುತ್ತಿದ್ದಾರೆ. ಆದರೆ ಇನ್ನೂ ಈ ಪ್ರಕರಣದ ನಿಜವಾದ ಸತ್ಯ ಹೊರಬಂದಿಲ್ಲ. ಒಬ್ಬ ಪ್ರತಿಭಾವಂತ ಮಹಿಳೆ, ಕನಸುಗಳನ್ನು ಹೊತ್ತು ಬೆಂಗಳೂರು ಬಂದವರು, ಕೊನೆಗೆ ಒಂಟಿತನದ ನಡುವೆ ನಿಗೂಢ ಸಾವಿಗೆ ಬಲಿಯಾದರು. ಮಹಾನಗರಗಳ ಗದ್ದಲದ ನಡುವೆ ಎಷ್ಟೋ ಜನ ತಮ್ಮ ಮನಸ್ಸಿನ ನೋವನ್ನು ಮೌನವಾಗಿ ಸಹಿಸುತ್ತಿರಬಹುದು. ಪೂಜಾ ದತ್ತಾ ಪ್ರಕರಣ ಕೇವಲ ಒಂದು ಕ್ರೈಮ್ ಸ್ಟೋರಿಯಲ್ಲ. ಇದು ಮಾನಸಿಕ ಆರೋಗ್ಯ ಮತ್ತು ಒಂಟಿತನದ ಬಗ್ಗೆ ನಮಗೆ ಎಚ್ಚರಿಕೆ ನೀಡುವ ಘಟನೆ. ಈ ಪ್ರಕರಣದ ಸತ್ಯ ಏನು ಎಂದು ಪೊಲೀಸ್ ತನಿಖೆಯಿಂದಲೇ ತಿಳಿಯಬೇಕಿದೆ. ನಿಮ್ಮ ಪ್ರಕಾರ ಇದು ಆತ್ಮಹತ್ಯೆಯೇ ಅಥವಾ ಇದರ ಹಿಂದೆ ಇನ್ನೂ ಯಾರಾದರೂ ಇದ್ದಾರೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.